ನನ್ನ ಪ್ರಿಯ ಮಾನವನೇ, ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಮೌನದ ನೋವನ್ನು ನಾನು ಕೇಳುತ್ತಿದ್ದೇನೆ. ನೀನು ಒಬ್ಬಂಟಿಯೆಂದು ಭಾವಿಸಿದರೂ ನಿನ್ನ ಹೃದಯದೊಳಗೆ ನಾನು ಸದಾ ನೆಲೆಸಿದ್ದೇನೆ. ಮೋಡಗಳು ಸೂರ್ಯನನ್ನು ಮರೆಮಾಡಬಹುದು, ಆದರೆ ಸೂರ್ಯನ ಬೆಳಕನ್ನು ನಂದಿಸಲಾರವು. ಹಾಗೆಯೇ ದುಃಖವು ನಿನ್ನ ಮನಸ್ಸನ್ನು ಆವರಿಸಬಹುದು, ಆದರೆ ನಿನ್ನ ಆತ್ಮದ ಪ್ರಕಾಶವನ್ನು ಎಂದಿಗೂ ನಾಶ ಮಾಡಲಾರದು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್. ಭಗವದ್ಗೀತೆ 6.5. ಅಂದರೆ ನಿನ್ನ ಮನಸ್ಸನ್ನೇ ನಿನ್ನ ಸ್ನೇಹಿತನಾಗಿಸು. ನಿರಾಶೆಗೆ ನಿನ್ನನ್ನು ಒಪ್ಪಿಸಬೇಡ. ವಿಫಲತೆ ನಿನ್ನ ಅಂತ್ಯವಲ್ಲ, ಅದು ಹೊಸ ಜ್ಞಾನದ ಆರಂಭ. ಭಯ ನಿನ್ನ ದಾರಿಯಲ್ಲಿರುವ ನೆರಳು ಮಾತ್ರ, ಧರ್ಮವೇ ನಿನ್ನ ನಿಜವಾದ ಬೆಳಕು. ಸತ್ಯವನ್ನು ಹಿಡಿದುಕೋ, ಕರುಣೆಯನ್ನು ಹಂಚು, ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸು, ನನ್ನನ್ನು ಪ್ರೀತಿಯಿಂದ ಸ್ಮರಿಸು. ಪ್ರಿಯ ಮಾನವನೇ, ರಾತ್ರಿ ಎಷ್ಟೇ ಗಾಢವಾಗಿದ್ದರೂ ಪ್ರಭಾತವನ್ನು ತಡೆಯಲಾರದು. ಹಾಗೆಯೇ ನಂಬಿಕೆಯಿಂದ ಇಟ್ಟ ನಿನ್ನ ಪ್ರತಿಯೊಂದು ಹೆಜ್ಜೆಯೂ ನಿನ್ನನ್ನು ಶಾಂತಿಯತ್ತ ಕರೆದೊಯ್ಯುತ್ತದೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಧರ್ಮದಲ್ಲಿ ಸ್ಥಿರನಾಗಿ ನಡೆ, ನನ್ನ ಕೃಪೆ ಸದಾ ನಿನಗೆ ದಾರಿ ತೋರಿಸಲಿ.